ನಿಮ್ಮ ಗೌರವದ ನಡೆವಳಿಕೆ ಏನಾಯಿತು? ದಿವಂಗತ ದೇವರಾಜ ಅರಸವ್ರಿಗಿನ್ನ ನೀವು ದೊಡ್ಡವರಲ್ಲ. ಎಲ್ಲೋ ಕೂತ್ಕೊಂಡು ಮಕ್ಕಿ ಒಂದು ವರದಿ ಮಾಡಿಸಿ ನಿಮಗೆ ಬೇಕಾದಂಗೆ ಬರ್ಸ್ಕೊಂಡು ಇದನ್ನು ಮಾಡ್ತಕ್ಕಂಥದ್ದು ನಿಮಗೆ ಗೌರವ ತರೋದಲ್ಲ. ನಾನು ಒಂದು ಸಜೆಷನ್ ಕೊಟ್ಟೆ ಅವರಿಗೆ, ಬೆಳಿಗ್ಗೆನೂ ಕೂಡ ಕೊಟ್ಟೆ, ನೀವೇನೂ ಮಾಡಬೇಡಿ, ನೀವೇ ಇನ್ನೂ 3 ವರ್ಷ ಇರ್ತೀನಿ ಅಂತ ಈಗಾಗಲೇ ಹೇಳ್ಕೊಂಡಿದ್ದೀವಿ. ನೀವೇನಾದ್ರು ಮಾಡಿ, 3 ವರ್ಷ ನಿಮ್ಮದೇ ಅವಧಿ ಇದ್ದರೆ ನೀವು ಇರಿ, ನಾ ಬೇಡ ಅನ್ನೋದಿಲ್ಲ. ಒಬ್ಬ ಯಾರಾದರೂ ಬುದ್ಧಿವಂತನ ಒಬ್ಬನ ಬೇರೆ ಒಂದು ಇದನ್ನು ವರದಿಯನ್ನು ರಿಜೆಕ್ಟ್ ಮಾಡಿ ಹೊಸ ವರದಿಯನ್ನು ಮಾಡೋದಕ್ಕೆ ಅಪ್ಪಡೆ ಕೊಟ್ಟು ಟೈಮ್ ಕೊಟ್ಟು ಕೇವಲ 1-1.5 ವರ್ಷದಲ್ಲೇ ಸಂಕ್ಷಿಪ್ತವಾಗಿ ಇವಾಗಲೇ ನಾವು ಸೆನ್ಸಸ್ಸು ಶುರು ಮಾಡ್ತಾ ಇದ್ದಾರೆ. ಭಾರತ ಸರ್ಕಾರ ಸಾರ್ವಜನಿಕ ಸೆನ್ಸಸ್ಸನ್ನು ಕೂಡ ಶುರು ಮಾಡ್ತಾ ಇದ್ದಾರೆ. ಅದನ್ನು ಮಾಡಿ ಇದನ್ನು ತಿರಸ್ಕಾರ ಮಾಡಿ ಅದಾದಮೇಲೆ ನಿಮ್ಮ ಕಾವಲದಲ್ಲೇ ಇನ್ನೊಂದು ಸಾರಿ ವರದಿ ತೆಗೆದುಕೊಂಡು ಮಾಡಿ. ಇವಾಗ ಮಾಡಿರ್ತಕ್ಕಂಥ ವರದಿ ಮಕ್ಮಲ್ ಟೋಪಿ ಆಗಿದೆ. ಜನರನ್ನು ತುಂಬ ದಿನ ಯಾಮಾರ್ಸೋಕ್ಕಾಗೋದಿಲ್ಲ. ಮತ್ತು ಇತಿಹಾಸದಲ್ಲಿ ಉಳ್ಕೋತೀರ. ಕೆಟ್ಟ ಚಾಳಿಯ ವ್ಯವಸ್ಥೆಯನ್ನು ಮಾಡಿ ನಾನು ಭಾರಿ ಒಳ್ಳೆಯವನಂತ ತಾವೇನು ಹೇಳ್ಕೊತಾ ಇದ್ದೀರಿ, ಇದಕ್ಕೆ ನೀವೇ ಎಲ್ಲ ಒಂದು ಕಡೆ ಅಪಚಾರವನ್ನು ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡ್ತಾಯಿದ್ದೀರಿ. ನಿಮ್ಮ ಕ್ಯಾಬಿನೆಟ್ನಲ್ಲಿ ಬಹುತೇಕ ಮಂತ್ರಿಗಳು ಹೇಳ್ತಾರೆ ಇದರ ಅವಶ್ಯಕತೆ ಇರಲಿಲ್ಲ, ಏನಕ್ಕೋಸ್ಕರವಾಗಿ ತರ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಅನ್ನೋ ಮಾತನ್ನು ನಮ್ಮ ಹತ್ರನೇ ಮಾತನಾಡ್ತಾರೆ. ನಾನು ಸಿದ್ದರಾಮಯ್ಯನವ್ರಿಗೆ ಒಬ್ಬ ಆತ್ಮೀಯನಾಗಿ ಅವ್ರ ಜೊತೆ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಪಟೇಲ್ ಗೌರ್ಮೆಂಟ್ನಲ್ಲಿ. ಅದಕ್ಕೆ ನಾನು ಇಷ್ಟೇ ಸಲಹೆ, ದಯವಿಟ್ಟು ಭಾರತ ಸರ್ಕಾರ ಇಂಥ ಒಂದು ಸಣ್ಣ ಅಪಚಾರವನ್ನು ಕೂಡ ಮಾಡೋದಿಲ್ಲ. ಇದನ್ನು ತಿರಸ್ಕಾರ ಮಾಡಿ ಮತ್ತೊಂದು ವರದಿಯನ್ನು ಮಾಡಿಸಿ, ನೀಟಾಗಿ ಮಾಡಿಸಿ, ಯಾರಿಗೂ ಗೊತ್ತಿಲ್ದಿರ ಎಲ್ಲೋ 4 ಗೋಡೆ ಮಧ್ಯದಲ್ಲಿ ಕುಳಿತುಕೊಂಡು ನಿಮ್ಗೆ ಬೇಕಾದ ತಂಬ್ ಇಂಪ್ರೆಷನ್ನ ಇಟ್ಕೊಂಡು ಬರ್ಸ್ಕೊಂಡು ಈ ವರದಿಯನ್ನು ನಾನು ಅವರಿಷ್ಟಿದ್ದಾರೆ ಇವರಿಷ್ಟಿದ್ದಾರೆ ಅಂತ ಹೇಳ್ತಿರಲ್ಲ, ನಿಮ್ಮ ನೈತಿಕತೆ ಎಲ್ಲಿದೆ? ಇದು ಬೇಡ. ಆದ್ದರಿಂದ ಈ ವರದಿ ದಯಮಾಡಿ ತಿರಸ್ಕಾರ ಮಾಡಿ. ನಿಮಗೆ ಜಾತಿ ಗಣತಿ ಆಗಲೇಬೇಕು ಅನ್ನೋದಾದರೆ ಮತ್ತೊಂದು ವರದಿಯನ್ನು ಮಾಡೋದಕ್ಕೆ, ಜಾತಿ ಗಣತಿ ಮಾಡೋದಕ್ಕೆ ಆದೇಶ ಮಾಡಿ 1-1.5 ವರ್ಷದಲ್ಲಿ ತರಿಸ್ಕೊಳ್ಳಿ. ಅದಾದಮೇಲೆ ಏನಿದೆ ಅದನ್ನು ತೀರ್ಮಾನ ಮಾಡಿದ್ರೆ ನಮ್ಮದೇನು ತಕರಾಲಿಲ್ಲ. ಇದು ನೀವು ಮಾಡ್ತಾ ಇರ್ತಕ್ಕಂಥ ಸರ್ಕಾರವನ್ನು ಕುರ್ಚಿಯನ್ನು ಉಳಿಸ್ಕೊಡೋದು ಮಾಡ್ತಕ್ಕಂಥ ಕುತಂತ್ರ ಆಗಿದೆ.